ಸ್ವಾಮಿ ನಾವು ಶ್ರೀರಾಮಯ್ಯನವ್ರು ಜೆ ಡಿ ಎಸ್ ಇದ್ದಾಗ ಬೆಂಗಳೂರು ವಿಧಾನಸಭೆ ಕೊಠಡಿ ಇದ್ದಾಗ ನಮ್ಮ ಕುರುಬ ಜನಾಂಗ ತೋರ್ಕೊಟ್ಟರು ಅವರು. ನಮ್ಮ ಕುರುಬ ಜನಾಂಗಗಳೇ ನಮಗೆ ಗೊತ್ತಿರಲಿಲ್ಲ. ಎಲ್ಲ ಕಡೆನೂ ಕುರುಬರು ಅಂತ ತೋರಿಸಿ ನಮ್ಮ ಜನಾಂಗಗಳೇ ಅಲ್ಲಿ ಸೇರಿದವರು. ಆಗ ಜಾಗೊಂಡ್ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆ ಆದರು. ಅಲ್ಲಿಂದ ಕರೆದು ಆ ಟೈಮ್ನಿಂದ ನಾವು ಕಾಂಗ್ರೆಸ್ಗೆ ವೋಟ್ ಮಾಡಿದ್ವು. ನಮ್ಮ ಕುರುಬ ಜನಾಂಗಗಳೆಲ್ಲ ಇಡೀ ಕರ್ನಾಟಕ ಇಂಡಿಯಾನೇ ಅವರು ಒಬ್ಬರನ್ನ ಯಾಕೆ ಗುರ್ಸ್ಕೊಂಡು ನಾವು ಇವತ್ತನ್ನೇ ಮಾಡಿದ್ರು. ಹಾಂ, ಏನು ಮಾಡೋಣ ಹೇಳಿ? 2 ವರ್ಷ ಇದ್ರೆ ಸಾಹೇಬ್ರು ಸರಿ ಐತಿಲ್ವಾ? ನಾವು ಆಲ್ಬಿಟ್ಟಳ್ಳಿ ಗ್ರಾಮ ಬಸವೇಗೌಡ ಅಂತ ನಮ್ಮ ರಾಕೇಶ್ ಅಣ್ಣವ್ರು ಇದ್ದಾಗ ಅಡಿಸನ್ನಾಗ ಒಂದು ಬೋರ್ ಹಾಕ್ಸ್ಕೊಟ್ಟಿದ್ರು. ಚೆನ್ನಾಗಿ ಗೊತ್ತು ಮೈಸೂರಲ್ಲಿ ನಮ್ಗೆ. ಏನು ಮಾಡಿರಿ ಪಾಪ ನೋಡ್ತೆ ಆಗೋಯ್ತು. ಅಂಥಲ್ಲಿ ಈ ಥರದ ಕೆಲಸಗಳೆಲ್ಲ ಮಾಡಿ ಈಗ ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲ ಮೊಕಣ್ಣು ಮಾಡಿ ಮಣಗಿರು. ಎದ್ದು ನಿಲ್ಲಿಸಿದ್ರು ಹೋಗಿ ಸಾಹೇಬರು. ಎದ್ದು ನಿಂತವನಿಗೆ ಕೆಳಗೆ ತುಳಿದ್ಬಿಟ್ರು. ನೋವಾಗ್ತಾ ಇದೆಯಾ? ನೋವು ಆಯ್ತಾ ಚಂದಾಗ ನಮ್ಗೆ. ಮಾಲಿ ಸುಂದರಿ ಮುಂದಕ್ಕೆ ರಾಜಕೀಯ ಅದಲ್ಲ. ಈಗ ಸಿದ್ದರಾಮಯ್ಯನವರು ತುಂಬಾ ಗಟ್ಟಿ ಮನುಷ್ಯರು, ಗಟ್ಟಿ ಗಟ್ಟಿ ಮನುಷ್ಯರು ಗಟ್ಟಿ ಗಟ್ಟಿ ನಿಂತ್ಕೊಂಡ್ರಲ್ಲ. ಏನೋ ರೀತಿ ಆರೋಪ ಏನು ಇರ್ಲಿಲ್ಲ. ಸಿದ್ದರಾಮಯ್ಯನವರು ಏನು ಹಣ ತಗೊಂಡಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ಯಾರ ತಲೆನೂ ಹೊಡೆದಿಲ್ಲ, ಏನು ಮಾಡದೆ ಗ್ಯಾರಂಟಿಗಳನ್ನ ಕೊಟ್ಟರು, ಭಾಗ್ಯಗಳನ್ನ ಕೊಟ್ಟರು. ಅಂತವ್ರು ಕೊಟ್ಟವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ದು ಎಷ್ಟು ಸರಿ ಅಂತ ನಿಮ್ಗೆ ಅನ್ಸುತ್ತೆ? ನಾವು ನಮ್ಗೆ ಆದ್ದು ಅವ್ರಿಗೆ ರಾಜೀನಾಮೆ ಕೊಟ್ಟು ಸರಿಂದ ನಾವು 3 ದಿನದಿಂದ ನೀವು ದುಃಖ ಅಲ್ಲ ನಮ್ಗೆ. ನಮ್ಗೆ ಪ್ರತಿ ಒಂದು ಹಳ್ಳಿಲೂ ಮನ್ಮನ್ಲಿ ನಮ್ಮ ಸ್ವಂತಕ್ಕೆ ಹಣ ಹಾಕೊಂಡು ಟೆಂಪೋ ಮಾಡ್ಕೊಂಡು ಹೋಗಿದ್ದಾಗ ಯಾರ ಹತ್ರನೂ ₹1 ಕೈ ಹೊಡಿಲಿಲ್ಲ. ನಮ್ಮ ಸ್ವಂತ ರಾಜಕೀಯ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಕೊನೆಯಲ್ಲಿ ಶಿವಸಪ್ಪನವ್ರನ್ನ ಎಲೆಕ್ಷನ್ ನಿಂತು ಜಾವಗೌಡ ಅವರು ಫೈಟ್ ಮಾಡಿದಾಗ ಕುರಿ ಮರಗಳು ಮಾರ್ಬಿಟ್ಟು ಹೋಗಿದ್ರು. ನಾವು ಮೈಸೂರಿಗೆ ಗಲ್ಲಿದೆಲ್ಲ ಓಡಾಡಿಸ್ತಿದ್ರು. ಅದೆಲ್ಲ ಮಾಡಿ ಅನುಭವಿಸ್ಕೊಂಬಂದಿವಿ ನಾವು. ಆಗ ಬರೀ 250 ಹೋಟ್ಲಿಗೆ ಗೆದ್ದದು. ಅಲ್ಲಿ ನೋಡಿ ಇಂಥವ್ರಿಗೆ ಮನ ಚಲೋ ಹೋಗೋನು ಅಂತಿದ್ರು ಜಾವಗೌಡರು, ಯಾರ ನಮ್ಮ ಸಾಹೇಬ್ರು ಕೊಂಡೋಗಿ. ಆಗ ಮುಂಚೆಗೆ ತಿರ್ಗಾಡೋದು 250 ಹೋಟ್ಲಿಗೆ ಗೆದ್ದದು. ಬೆಡ್ಡಿಂಗ್ ನಡೀತಾ ಇತ್ತು ಎಲೆಕ್ಷನ್ಲಿ. ನನಗೆ 75 ವರ್ಷ ವಯಸ್ಸು. ಯಾಕೆ ಸಣ್ಣ ಹುಡುಗ ಅಂತ ತಿಳ್ಕೊಬೇಡಿ. ಆ ಟೈಮ್ನಿಂದ ನಾವು ಇವ್ರ ಜೊತೆಲೇ ಇದ್ದು ಇವರು ಬಂದಿಕ್ಕ ನಾವು ಇಡೀ ಜನಾಂಗಳೆಲ್ಲ ಕೈ ಎತ್ತ ಹೊತ್ತಿಗೆ ಒಂದು ಮನಸ್ಸು ಅನ್ಸ್ಕೊಂಡು ಒಂದು ಬೆಂಬಲನಿಗೆ ಪಡ್ಕೊಂಡವು.